ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಬಿಜೆಪಿಗೆ ನಿಜಕ್ಕೂ ಕೂಡ ಬಿಗ್ ಶಾಕ್ ಇದು. ಅಡ್ಡ ಮತದಾನ ಮಾಡಿದ ಶಾಸಕರಿಂದ ರಾಜೀನಾಮೆನ. ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿಗೆ ಬಿಗ್ ಶಾಕ್. ಅಡ್ಡ ಮತದಾನ ಮಾಡಿದ ಶಾಸಕರಿಂದ ರಾಜೀನಾಮೆನ ಬಿಜೆಪಿ ತೊರೆಯುತ್ತಾರಾ? ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಸಂಜೆಯೇ ಶಾಸಕ ಸ್ಥಾನಕ್ಕೆ ಈ ಇಬ್ಬರು ಶಾಸಕರು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಅಂತ ಚರ್ಚೆಗಳಾಗ್ತಾ ಇದೆ. ಬಿಜೆಪಿಯ ಶಿಸ್ತು ಕ್ರಮ ತಪ್ಪಿಸಿಕೊಳ್ಳೋದಕ್ಕೆ ಇಬ್ಬರು ಶಾಸಕರ ರಾಜೀನಾಮೆ ಬಳಿಕ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ? ವಿಧಾನಸಭೆ ಚುನಾವಣೆ ಆದ ನಂತರದಿಂದ ಈ ಇಬ್ಬರು ಶಾಸಕರು ಕಾಂಗ್ರೆಸ್ನ ಪರ ಹೆಚ್ಚು ಒಲವು ತೋರಿಸ್ತಾ ಇದ್ರು, ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಇದರ ನಡುವೆ ಈಗ ಎಸ್.ಟಿ. ಸೋಮಶೇಖರ್ ಅವರು ಇವತ್ತು ಕಾಂಗ್ರೆಸ್ ಪರವಾಗಿ ವೋಟ್ ಮಾಡೋದರ ಮೂಲಕ ಅಡ್ಡ ಮತದಾನ ಮಾಡಿದ್ದಾರೆ. ಹಾಗಾದ್ರೆ ಶಿವರಾಮ್ ಹೆಬ್ಬಾರ್ ಅವರ ನಡೆ ಏನು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ರಾಜ್ಯಸಭೆ ಚುನಾವಣೆ ಒಂದು ಕಡೆ ನಡೀತಾ ಇದೆ. ಎಸ್.ಟಿ. ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ, ಶಿವರಾಮ್ ಹೆಬ್ಬಾರ್ ಅವರು ಇನ್ನೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ, ರಾಜಕೀಯ ಪರಿಣಾಮಗಳು ಏನು ಅನ್ನುವಂತಹ ಚರ್ಚೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರು ಏನು ಮಾಡ್ತಾರೆ? ನಿಜಕ್ಕೂ ಬಿಜೆಪಿ ಪಕ್ಷವನ್ನ ತೊರಿತಾರ? ಏನ್ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಎಸ್, ರಾಜ್ಯಸಭಾ ಚುನಾವಣೆಯಲ್ಲಿ ಈಗಾಗಲೇ ಅಡ್ಡ ಮತದಾನ ಮಾಡಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು ಅವರ ವಿರುದ್ಧ ದೊಡ್ಡ ಮಟ್ಟದ ಒಂದು ಕ್ರಮ ಜರುಗಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಈಗಾಗಲೇ ಕಾನೂನು ಸಲಹೆಗಾರರನ್ನು ಕರೆದುಕೊಂಡು ಮಾತುಕತೆ ಮಾಡ್ತಾ ಇರುವಂಥ ಬಿಜೆಪಿ ನಾಯಕರು ಅವರ ವಿರುದ್ಧ ಸ್ಪೀಕರ್ ಅವರಿಗೆ ದೂರು ಕೊಡ್ತಕ್ಕಂಥದ್ದು, ಅದಕ್ಕೆ ಮುಂಚಿತವಾಗಿ ಚುನಾವಣಾಧಿಕಾರಿಗಳ ಮೂಲಕ ದೂರನ್ನು ದಾಖಲು ಮಾಡಲಿಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಸಹಜವಾಗಿ ಇದು ಆಡಳಿತಾತ್ಮಕ ಸಮಸ್ಯೆಗಳ ಜೊತೆಗೆ ಕಾನೂನಾತ್ಮಕವೂ ಕೂಡ ಒಂದಷ್ಟು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಇದಕ್ಕಾಗಿ ಆ ಒಂದು ಪ್ರಕ್ರಿಯೆ ಸುದೀರ್ಘ ಕಾಲದವರೆಗೂ ಕೂಡ ನಡೀತಕ್ಕಂಥ ಅವಕಾಶಗಳು ಇದೆ. ಇದರ ಬೆನ್ನಲ್ಲೇ ಈಗಾಗಲೇ ರಾಜಕೀಯವಾಗಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು ಮುಂದಿನ ಎಲ್ಲ ಗೊಂದಲಗಳಿಂದ ಬಚಾವಾಗಬೇಕು ಅನ್ನುವಂಥ ಕೆಲವೊಂದಷ್ಟು ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಈಗ ಅಡ್ಡ ಮತದಾನ ಮಾಡ್ತಕ್ಕಂಥ ಶಾಸಕರ ಮುಂದೆ ಇರತಕ್ಕಂಥ ಒಂದು ಅವಕಾಶ ಅಂದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ದು. ರಾಜೀನಾಮೆ ಕೊಟ್ಟಿದ್ದೇ ಆದರೆ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಅವರು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಗೆದ್ದು ಮತ್ತೆ ಶಾಸಕರಾಗಬೇಕಾಗತ್ತೆ. ಇದು ಇರತಕ್ಕಂಥ ಒಂದು ಅವಕಾಶ. ಹಾಗಾಗಿ ಈ ಅವಕಾಶವನ್ನು ಬಳಕೆ ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಇಂಥ ಒಂದು ಚಿಂತನ ಮಂತ್ರ ನಡೆದಿದೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನ ಸ್ಪೀಕರ್ ಇದ್ದಾರೆ. ಸ್ಪೀಕರ್ಗೆ ದೂರು ಕೊಟ್ಟಾಗ ಸ್ಪೀಕರ್ ಅವರು ಈ ಸಂಬಂಧಪಟ್ಟಾಗ ಅನರ್ಹತೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ದೂರೇನಿದೆ ಆ ದೂರಿಗೆ ಸಂಬಂಧಪಟ್ಟಾಗ ಯಾವಾಗ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಸಹಜವಾಗಿರ್ತಕ್ಕಂಥ ಕುತೂಹಲ ಇರ್ತದೆ. ಒಂದಷ್ಟು ಕಾಲ ವಿಳಂಬ ಆಗಬಹುದು ಅಂತಕ್ಕಂಥದ್ದು ಕೂಡ ಇದೆ. ಒಂದೊಮ್ಮೆನಾದರೂ ಕೂಡ ಸ್ಪೀಕರ್ ಅವರು ವಿಳಂಬ ಮಾಡಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಅದರ ವಿರುದ್ಧ ಬಿಜೆಪಿ ನಾಯಕರು ಸುಪ್ರೀಂ ಕೋರ್ಟ್ ಕದ ತಟ್ಟತಕ್ಕಂಥ ಅವಕಾಶಗಳು ಕೂಡ ಇದೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದೆ ಆದರೆ ಸುಪ್ರೀಂ ಕೋರ್ಟ್ ಒಂದಷ್ಟು ಕಾಲ ವಿಚಾರಣೆ ಬಳಿಕ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನವನ್ನು ಸ್ಪೀಕರ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಅನರ್ಹತೆ ಸಂಬಂಧಪಟ್ಟಾಗೆ ಸ್ಪೀಕರ್ ಮುಂದೆ ಇರತಕ್ಕಂಥ ಅರ್ಜಿಯನ್ನ ಇಷ್ಟು ಕಾಲಾವಧಿ ಒಳಗಡೆ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಏನಾದರೂ ಕೂಡ ನಿರ್ದೇಶನ ಕೊಟ್ಟಿದ್ದೆ ಆದರೆ ಸಹಜವಾಗಿ ಸ್ಪೀಕರ್ ಯು.ಟಿ. ಖಾದರ್ ಒಂದು ರೀತಿ ಒತ್ತಡಕ್ಕೆ ಸಿಲುಕ್ತಾರೆ. ಸಹಜವಾಗಿ ಅವ್ರಿಗಿರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಆ ಅರ್ಜಿಯನ್ನು ವಿಲೇವಾರಿ ಮಾಡಬೇಕಾಗತ್ತೆ. ಅನಿವಾರ್ಯವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅವರ ವಿರುದ್ಧ ಅನರ್ಹತೆ ಅಸ್ತ್ರವನ್ನು ಪ್ರಯೋಗ ಮಾಡಬೇಕಾಗತ್ತೆ. ಹಾಗಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಯಾರು ಅಡ್ಡ ಮತದಾನ ಮಾಡ್ತಾರೋ ಅವರು ಶಾಸಕ ಸ್ಥಾನವನ್ನು ಕಳೆದುಕೊಳ್ತಾರೆ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ಲಾಂಗ್ ಪ್ರೊಸೆಸ್ ನಡೀತದೆ. ಸೊ ಹೀಗಾಗಿ ಇದರ ಮಧ್ಯದಲ್ಲಿ ಈ ಲಾಂಗ್ ಪ್ರೊಸೆಸ್ ನಡೀತಿರುವಾಗಲೇ ರಾಜಕೀಯವಾಗಿಯೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳನ್ನು ಎಸ್.ಟಿ. ಸೋಮಶೇಖರ್ ಎದುರಿಸಬೇಕಾಗತ್ತೆ. ಒಂದು ಕಡೆ ಬಿಜೆಪಿ ನಾಯಕರು ರಾಜಕೀಯವಾಗಿ ಅವರ ವಿರುದ್ಧ ವಾಗ್ದಾಳಿ ಮಾಡೋದು ಒಂದು ಕಡೆ ಮುಂದುವರೆದಿದ್ರೆ, ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಆ ಕ್ಷೇತ್ರದಲ್ಲಿ ಇನ್ನೊಂದು ಪರ್ಯಾಯ ನಾಯಕತ್ವವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದರಿಂದ ಮುಜುಗರ ಎದುರಿಸಬೇಕಾಗತ್ತೆ, ಸಂಘರ್ಷಗಳಾಗತ್ತೆ. ಹಾಗಾಗಿ ಇವೆಲ್ಲ ಗೊಂದಲದಿಂದ ಪರಿಹಾರ ಆಗಬೇಕು ಅಂತಂದ್ರೆ ಈಗಿರ್ತಕ್ಕಂಥ ಶಾಸಕ ಸ್ಥಾನವನ್ನ ತೊರಿತಕ್ಕಂಥದ್ದು ಅಂತ ಒಂದು ಚಿಂತನೆಯನ್ನ ಎಸ್.ಟಿ. ಸೋಮಶೇಖರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಎಸ್.ಟಿ. ಸೋಮಶೇಖರ್ ಅವರು ಯಾಕೆ ಕ್ರಾಸ್ ವೋಟ್ ಮಾಡಿದ್ರು, ಅವ್ರಿಗಿರ್ತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ರಾಜಕೀಯ ನಿಲುವೇನು ಮತ್ತು ಅವರು ಯಾಕೆ ನಿರ್ಧಾರ ತೆಗೆದುಕೊಂಡು ಅದನ್ನ ಕ್ರಾಸ್ ವೋಟಿಂಗ್ ಮೂಲಕ ವ್ಯಕ್ತಪಡಿಸಿದ್ರು, ಇವೆಲ್ಲವೂ ಕೂಡ ಸಹಜವಾಗಿ ಚರ್ಚೆ ಆಗ್ತಕ್ಕಂಥ ವಿಚಾರ. ಆದರೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಸ್ಪೀಕರ್ ಅವರಿಗೆ ದೂರು ಕೊಟ್ಟಿದ್ದೆ ಆದರೆ ಸ್ಪೀಕರ್ ಅವರ ಬಳಿ ಇರ್ತಕ್ಕಂಥ ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಖಾದರ್ ಅವರು ಹೇಗೆ ನಿರ್ಧಾರ ತೆಗೆದುಕೊಳ್ತಾರೆ, ಅದಕ್ಕೆ ಎಷ್ಟು ಕಾಲಾವಧಿ ಹಿಡಿತದೆ, ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ
ಕ್ಷೇತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗತ್ತೆ. ಒಂದಂತೂ ಸ್ಪಷ್ಟ, ಕ್ರಾಸ್ ವೋಟಿಂಗ್ ಮಾಡೋದ್ರ ಮೂಲಕ ರಾಜಕೀಯವಾದ ನಿಲುವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತಕ್ಕಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಎಸ್ ಆನಂದ್, ಖಂಡಿತವಾಗ್ಲು ಈಗ ಅಡ್ಡ ಮತದಾನವನ್ನ ತಡೆಯೋದಕ್ಕೋಸ್ಕರನೇ ಬಿಜೆಪಿ ನಾಯಕರುಗಳಿಗೆ ವಿಪ್ ಅನ್ನ ಜಾರಿಗೊಳಿಸ್ತು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಆದರೆ ಎಲ್ಲ ಬೆಳವಣಿಗೆ ನಡುವೆ ಇನ್ನೊಂದೆರಡು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಇದನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ರೀತಿಯ ಒಂದು ನಡೆ ಏನಿದೆ, ಇದು ಬಿಜೆಪಿಗೆ ನಿಜಕ್ಕೂ ಕೂಡ ಶಾಕ್ ತರುವಂತಹ ಕೆಲಸಗಳೇ ಅಲ್ವಾ? ಎಸ್, ಅಂದ್ರೆ ಒಬ್ಬ ಶಾಸಕ ಅಡ್ಡ ಮತದಾನ ಮಾಡಿದ್ದಾರೆ ಅಂತಂದ್ರೆ ಅಧಿಕೃತ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಗೆ ಒಂದು ರೀತಿ ಮುಜುಗರ ಇದು. ಅಂದ್ರೆ ಶಾಕಿಂಗ್ ಅನ್ನೋ ಬದಲಾಗಿ ಈಗ ಇಂಥ ನಿರ್ಧಾರ ತೆಗೆದುಕೊಳ್ಬಹುದು ಅಂತಕ್ಕಂಥ ಅನುಮಾನಗಳು ಇದ್ದೇ ಇತ್ತು. ಹಾಗಾಗಿ ಅವರು ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ಳುವುದ್ರ ಬಗ್ಗೆ ಅನುಮಾನ ಇದ್ದಂಥ ಹಿನ್ನೆಲೆಯಲ್ಲಿ ಅವರು ಬಿಜೆಪಿ ನಾಯಕರೆಲ್ಲರೂ ಕೂಡ ಇದನ್ನು ಅರಿತಿರ್ತಾರೆ. ಆದರೆ ಅವರಿಗೆ ಇದನ್ನು ದೊಡ್ಡ ಶಾಕ್ ಅಲ್ಲ. ಆದರೆ ಬಿಜೆಪಿಯ ಅಧಿಕೃತ ಒಬ್ಬ ಶಾಸಕ ಅಡ್ಡ ಮತದಾನ ಮಾಡಿದ್ದಾರೆ ಅಂತಂದ್ರೆ ಅದು ಒಂದು ರೀತಿ ಮುಜುಗರ ಕಾರಣ. ಯಾಕಂದ್ರೆ ನಾಯಕತ್ವವನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಮೈತ್ರಿಕೂಟದ ನಾಯಕರೆಲ್ಲರೂ ಕೂಡ ತೆಗೆದುಕೊಂಡ ನಿರ್ಧಾರದ ವಿರುದ್ಧವಾಗಿ ಸಹಜವಾಗಿ ಎಸ್ ಟಿ ಸೋಮಶೇಖರ್ ತೆಗೆದುಕೊಂಡ ನಿರ್ಧಾರ ಒಂದು ರೀತಿ ಮುಜುಗರ ಕಾರಣ ಆಗುತ್ತೆ. ಹಾಗಾಗಿ ಈ ಮುಜುಗರ ತಪ್ಪಿಸ್ಕೊಳ್ತಕ್ಕಂಥದ್ದು ಬಿಜೆಪಿ ನಾಯಕರಿಗೆ ಎಲ್ಲ ಒಂದು ಕಡೆ ಕೆಲ ದಿನಗಳ ಕಾಲ ಹಿಡಿಬಹುದು ಅಂತಕ್ಕಂಥ. ಯಾಕಂದ್ರೆ ರಾಜಕೀಯವಾಗಿಯೂ ಕೂಡ ಕೆಲವೊಂದಷ್ಟು ಚರ್ಚೆಗಳಾಗುತ್ತೆ. ಬಿಜೆಪಿಯ ನಾಯಕತ್ವವನ್ನು ಪ್ರಶ್ನಿಸುವ ರೀತಿಯಲ್ಲಿ ಪ್ರತಿಪಕ್ಷಗಳು ಅವರ ವಿರುದ್ಧ ಮಾತಾಡ್ತಕ್ಕಂಥದ್ದು ಕೂಡ ಮುಂದುವರಿತದೆ. ಇವೆಲ್ಲವನ್ನು ಕೂಡ ಎದುರಿಸಬೇಕಾಗತ್ತೆ. ಒಂದೊಂದು ಸ್ಪಷ್ಟ, ಎಸ್ ಟಿ ಸೋಮಶೇಖರ್ ಅವರ ನಡೆ ಇರ್ಬೋದು ಅಥವಾ ಯಾರು ಅಡ್ಡ ಮತದಾನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಬಿಜೆಪಿಯ ಬಳಿ ಇದೆ. ಹಾಗಾಗಿ ಇವೆಲ್ಲವನ್ನು ಕೂಡ ಎದುರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದೆ ಅಂದರೆ ಕೂಡ ತಪ್ಪಾಗಲಾರದು. ಇದನ್ನು ಎದುರಿಸಲೇಬೇಕಾಗತ್ತೆ ಮೇಡಮ್. ಎಸ್ ಆನಂದ್, ಈಗ ಶಿವರಾಮ್ ಹೆಬ್ಬಾರ್ ಅವರ ಕತೆ ಏನು? ಅವ್ರು ಇಲ್ಲಿವರೆಗೂ ಕೂಡ ವೋಟಿಂಗ್ ಮಾಡೋದಕ್ಕೆ ಬಂದಿಲ್ಲ. ಸೊ ಯಾರ್ದಾದ್ರು ಸಂಪರ್ಕಕ್ಕೆ ಸಿಕ್ಕಿದಾರಂತ? ಏನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಈ ಬಗ್ಗೆ? ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದರೆ ಇನ್ನೊಬ್ಬರು ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಬಗ್ಗೆ ಕುತೂಹಲ ಇದ್ದೇ ಇದೆ. ಆದರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ರಾಜಕೀಯವಾಗಿ ಒಂದೇ ರೀತಿಯಾಗಿರ್ತಕ್ಕಂಥ ನಿಲುವುಗಳನ್ನು ಕಳೆದ 7-8 ತಿಂಗಳಿಂದ ವ್ಯಕ್ತಪಡಿಸ್ಕೊಂಡು ಬರ್ತಾ ಇದ್ದಾರೆ. ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಕೊಂಡು ಬರ್ತಾ ಇರುವಂಥ ಶಿವರಾಮ್ ಹೆಬ್ಬಾರ್ ಈ ಚುನಾವಣೆ ಏನು ಮಾಡ್ತಾರೆ ಅಂತಕ್ಕಂಥ ಕುತೂಹಲ ಇದೆ. ಯಾಕೆಂದರೆ ಈಗಾಗಲೇ 212, 215 ಮತಗಳು ಈಗಾಗಲೇ ಪೂರ್ಣಗೊಂಡು, ಇಷ್ಟಾದರೂ ಕೂಡ ಶಿವರಾಮ್ ಹೆಬ್ಬಾರ್ ಬಂದು ವೋಟನ್ನು ಹಾಕಿಲ್ಲ. ಇನ್ನು 7-8 ಮತಗಳಷ್ಟೇ ಬಾಕಿ ಇರ್ತಕ್ಕಂಥದ್ದು. ಸೊ ಈ ಮಧ್ಯದಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಮತವನ್ನು ಹಾಕಬೇಕು ಅನ್ನುವಂಥ ಕಾರಣಕ್ಕಾಗಿ ನಿನ್ನೆ ತಮ್ಮ ನಿವಾಸದಿಂದ ಅಂದರೆ ತಮ್ಮ ಕ್ಷೇತ್ರದ ನೇರವಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಗೌಪ್ಯ ಸ್ಥಳದಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಅವರಿಗಾಗಲೇ ವಿಪ್ಪನ್ನು ಕೂಡ ಕೊಡಲಾಗಿದೆ. ಅವರ ಕಚೇರಿ ಅಂದರೆ ಶಾಸಕರ ಭವನದಲ್ಲಿರ್ತಕ್ಕಂಥ ಅವರ ಕೊಠಡಿಗೆ ವಿಪ್ ಪ್ರತಿಯನ್ನು ಕೂಡ ಹಚ್ಚಲಾಗಿದೆ. ಅಂದರೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ವಿಪ್ ಪ್ರತಿಯನ್ನು ಯಾವುದೇ ಶಾಸಕರ ಅಧಿಕೃತವಾಗಿರ್ತಕ್ಕಂಥ ಕೊಠಡಿಗಳಿಗೆ ಅಂಟಿಸಿದ್ದೇ ಆದರೆ ಅದನ್ನು ವಿಪ್ ಜಾರಿಯಾಗಿದೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ಈಗಾಗಲೇ ಅಧಿಕೃತವಾಗಿ ಬಿಜೆಪಿ ನಾಯಕರು ವಿಪ್ಪನ್ನು ಕೊಟ್ಟಿದ್ದಾರೆ. ವಿಪ್ಪನ್ನು ಶಿವರಾಮ್ ಹೆಬ್ಬಾರ್ ಉಲ್ಲಂಘನೆ ಮಾಡ್ತಾರಾ ಅಥವಾ ಫಾಲೋ ಮಾಡ್ತಾರಾ ಅಂತಕ್ಕಂಥ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದ್ರೆ ಇನ್ನು ಕೆಲವೇ ಹೊತ್ತಲ್ಲಿ 7-8 ಮತಗಳು ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಶಿವರಾಮ್ ಹೆಬ್ಬಾರ್ ಬಂದು ಮತವನ್ನು ಚಲಾಯಿಸ್ತಾರಾ, ಬಿಜೆಪಿ ಪರ ಹಾಕ್ತಾರಾ, ಯಾರಿಗೆ ಹಾಕ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಎಸ್ ಎಸ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.